ಹೆಲೋ ಹಾಯ್ ಗೆಳೆಯರೇ, ನಮಸ್ಕಾರ. ನಿಮ್ಮೆಲ್ಲರಿಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಸುದ್ದಿನ ತಗೊಂಡು ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ, ನಮ್ಮ ರಷ್ಯಾದ ವಿಜ್ಞಾನಿಗಳೇನಿದ್ದಾರೆ, ಅವರು ಎಷ್ಟೋ ಜನರ ಒಂದು ಕೋಟ್ಯಾಂತರ ಜನರ ಒಂದು ಜೀವವನ್ನ ಹಿಂಡಿದಂತಕ್ಕಂತ ಹೆಮ್ಮಾರಿ ರೋಗ ಕ್ಯಾನ್ಸರ್ನ ವಿರುದ್ಧ ಒಂದು ಹೊಸ ವ್ಯಾಕ್ಸಿನ್, ಒಂದು ಹೊಸ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಆ ಲಸಿಕೆ ಏನಪ್ಪಾ ಅಂದ್ರೆ, ಆ ಲಸಿಕೆ ಕೋವಿಡ್ ಲಸಿಕೆನಂತೆಯೇ ಅದು mRNA ತಂತ್ರಜ್ಞಾನದಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಮತ್ತು ಇದೊಂದು ಲಸಿಕೆ ಏನಿದೆ, AI ತಂತ್ರಜ್ಞಾನದ ಮೂಲಕ ಡಿಫರೆನ್ಸ್ ಆಫ್ ಕ್ಯಾನ್ಸರ್ ರೋಗಗಳಿಗೆ, ಅಂದ್ರೆ ಕೆಲವೊಬ್ಬರಿಗೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಲಂಗ್ ಕ್ಯಾನ್ಸರ್ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಚೆಸ್ಟ್ ಕ್ಯಾನ್ಸರ್ ಆಗಿರುತ್ತೆ. ಆ ಎಲ್ಲಾ ರೀತಿಯ ಕ್ಯಾನ್ಸರ್ ರೋಗಗಳಿಗೂ ಬೇರೆ ಬೇರೆಯ ಒಂದು ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಕೊಡುತ್ತೆ. ಈ ವ್ಯಾಕ್ಸಿನ್ ಏನಿದೆ, ಎಲ್ಲಾ ಪ್ರಾಥಮಿಕ ಹಂತದ ಒಂದು ಟೆಸ್ಟ್ ಗಳಲ್ಲಿ 80% ರಿಂದ 90% ಫಲಿತಾಂಶದೊಂದಿಗೆ ಇದು ಪಾಸ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ಈ ಲಸಿಕೆಯ ಹೆಸರೇನಪ್ಪಾ ಅಂದ್ರೆ ಎಂಟಾರಾಮಿಕ್ಸ್ ಅಂತ ಹೇಳ್ಬಿಟ್ಟು ಈ ಲಸಿಕೆ ಒಂದು ಹೆಸರಾಗಿರುತ್ತೆ. ಈ ಲಸಿಕೆ ಕೇವಲ ಫೈನಲ್ ಅಪ್ರೂವಲ್ ಗೋಸ್ಕರ ಕಾಯ್ತಾ ಇದೆ. ರಷ್ಯಾ ಸರ್ಕಾರದ ಒಂದು ಫೈನಲ್ ಅಪ್ರೂವಲ್ ಏನಿರುತ್ತೆ, ಆ ಅಪ್ರೂವಲ್ ಗೋಸ್ಕರ ಇದು ವೇಟ್ ಆಗ್ತಾ ಇದೆ. ಅದೇನಾದ್ರೂ ಅಪ್ರೂವಲ್ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಈ ಲಸಿಕೆ ಎಲ್ಲಾ ದೇಶದ ಮೆಡಿಕಲ್ಸ್ ಗಳಲ್ಲಿ ಲಭ್ಯವಾಗಿರಲಿದೆ ಫ್ರೆಂಡ್ಸ್. ಈ ನನ್ನ ಒಂದು ಚಿಕ್ಕ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಾಕಷ್ಟು ಜನರಿಗೆ ಇದನ್ನ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ನಮಸ್ಕಾರಗಳು.